ನಾನು ನಿಸರ್ಗ. ಇದು ವಿಶ್ವವಾಣಿ ಪ್ರಾಪರ್ಟಿ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತನಾಡೋಣ. ಅದೇನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ಇಂದು ಹೂಡಿಕೆ ಮಾಡಿದ್ರೆ 5 ವರ್ಷದಲ್ಲಿ ಡಬಲ್ ರಿಟರ್ನ್ಸ್ ನೀಡುವಂತಹ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಪ್ರದೇಶಗಳು ಯಾವೆಲ್ಲ ಅನ್ನೋದರ ಬಗ್ಗೆ ವಿವರವಾಗಿ ನೋಡೋಣ. ಬೆಂಗಳೂರು ರಿಯಲ್ ಎಸ್ಟೇಟ್ ಈಗ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ನಲ್ಲಿದೆ. ಹೊಸ ಮೆಟ್ರೋ ಲೈನ್ಸ್, ಫೆರಿಫೆರಲ್ ರಿಂಗ್ ರೋಡ್, ಹೈಟೆಕ್ ಕಾರಿಡಾರ್ಗಳು, ಹೀಗೆ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳು ನಡೀತಾ ಇದೆ. ಇವೆಲ್ಲದರ ಪರಿಣಾಮ ಮುಂದಿನ 5 ವರ್ಷಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಲಿದೆ. ಮೊದಲು ಸದ್ಯದ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ 2020-25ರ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರವು 35ರಿಂದ 40% ಏರಿಕೆ ಕಂಡಿದೆ. ಅಂದಹಾಗೆ ಮುಂದಿನ 5 ವರ್ಷದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಬೃಹತ್ ಮಟ್ಟದಲ್ಲಿ ನಡೆಯಲಿದೆ. ಮೆಟ್ರೋ, ರಿಂಗ್ ರೋಡ್, ಏರ್ಪೋರ್ಟ್ನ 2ನೇ ಹಂತ, ಐಟಿ ವಲಯದ ವಿಸ್ತೀರ್ಣ ಇವೆಲ್ಲ ಅಭಿವೃದ್ಧಿಗೆ ಪೂರಕ ಬೆಳವಣಿಗೆಗಳು. ಈ ಶರವೇಗದ ಬೆಳವಣಿಗೆಗೆ ಭೂಮಿ ಕಡಿಮೆ ಇದ್ದು ಬೇಡಿಕೆ ಹೆಚ್ಚಿದೆ. ಹೀಗಾಗಿ ಇದು ಹೂಡಿಕೆದಾರರಿಗೆ ಲಾಭ ಗಳಿಸಲು ದೊಡ್ಡ ಅವಕಾಶದ ಬಾಗಿಲಾಗಿದೆ. ಈಗ ಇನ್ವೆಸ್ಟ್ಮೆಂಟ್ಗೆ ಇರುವ ಟಾಪ್ 5 ಏರಿಯಾಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲ ಏರಿಯಾ ದೇವನಹಳ್ಳಿ ಮತ್ತು ಏರ್ಪೋರ್ಟ್ ಝೋನ್. ಇಲ್ಲಿ 2ನೇ ಹಂತದ ಏರ್ಪೋರ್ಟ್ ವಿಸ್ತರಣೆಯಾಗಿದ್ದು ಕೈಗಾರಿಕಾ ಕಾರಿಡಾರ್ ಕೂಡ ಆಗಿದೆ. ಏರೋಸ್ಪೇಸ್ನ SEZ ಈಗಾಗಲೇ ಚಾಲ್ತಿಯಲ್ಲಿದೆ. KIADB ಏರಿಯಾದಲ್ಲಿ ನೂತನ ಐಟಿ ಪಾರ್ಕ್ ಕೂಡ ಬರಲಿದೆ. ಇಲ್ಲಿ ಚದರ ಅಡಿಗೆ 2,500ರಿಂದ 4,000 ರೂಪಾಯಿ ಬೆಲೆ ಇದ್ದು ಮುಂದಿನ 5 ವರ್ಷಗಳಲ್ಲಿ 6,000ದಿಂದ 8,000ಕ್ಕೆ ಏರುವ ಸಾಧ್ಯತೆ ಇದೆ. ಇನ್ನು 2ನೇ ಏರಿಯಾ ಹೆಬ್ಬಾಳ, ತಣಿಸಂದ್ರ, ಯಲಹಂಕ ಕಾರಿಡಾರ್. ಮೆಟ್ರೋ ಸಂಪರ್ಕವು ಈಗಾಗಲೇ ಪ್ರಾಪರ್ಟಿ ಮೌಲ್ಯ ಹೆಚ್ಚಿಸಿದೆ. ಬಹುತೇಕ ಐಟಿ ಕಂಪನಿಗಳು ಬೆಂಗಳೂರು ಉತ್ತರದ ಕಡೆಗೆ ಮುಖ ಮಾಡಿದೆ. ಇಲ್ಲಿ ಚದರ ಅಡಿಗೆ 8,000 ರೂಪಾಯಿ ಬೆಲೆ ಇರುವ ಪ್ರದೇಶಗಳು ಮುಂದೆ 12,000ಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು 3ನೇ ಏರಿಯಾ ಸರ್ಜಾಪುರ, ದೊಮ್ಮಸಂದ್ರ, ಸರ್ಜಾಪುರ ರೋಡ್. ವಿಪ್ರೋ, SEZ, ಇನ್ಫೋಸಿಸ್ ಟೆಕ್ ಪಾರ್ಕ್, ಮೆಟ್ರೋ ಫೇಸ್ 2A ವಿಸ್ತರಣೆ ಆಗಿರುವುದು. 2025ರ ಒಳಗೆ ರಸ್ತೆ ಅಗಲೀಕರಣದ ದೊಡ್ಡ ಯೋಜನೆ ಶುರುವಾಗಲಿದೆ. ಇಲ್ಲಿ ಭೂಮಿ ಬೆಲೆ 5,000ದಿಂದ 9,000 ತಲುಪಬಹುದು. ಇನ್ನು 4ನೇ ಏರಿಯಾ ನೆಲಮಂಗಲ, ತುಮಕೂರು ರಸ್ತೆ. ಇಲ್ಲಿ ಫೆರಿಫೆರಲ್ ರಿಂಗ್ ರೋಡ್, ಎಕ್ಸ್ಪ್ರೆಸ್ ವೇ, ಲಾಜಿಸ್ಟಿಕ್ ಪಾರ್ಕ್ಗಳಿವೆ. ಸ್ಯಾಟಲೈಟ್ ಟೌನ್ಶಿಪ್ ಕಾನ್ಸೆಪ್ಟ್ ಈಗಾಗಲೇ ಬಂದಾಗಿದೆ. ಈಗ ಚದರ ಅಡಿಗೆ 2,500 ರೂಪಾಯಿ ಬೆಲೆ ಇದ್ದು 5 ವರ್ಷಗಳಲ್ಲಿ 5,000ಕ್ಕೆ ಏರುವ ಸಾಧ್ಯತೆ ಇದೆ. ಇನ್ನು 5ನೇ ಏರಿಯಾ ಕನಕಪುರ, ಹಾರೋಹಳ್ಳಿ. ಈ ಭಾಗದಲ್ಲಿ ಮೆಟ್ರೋ ಗ್ರೀನ್ ಲೈನ್ ಕನೆಕ್ಟಿವಿಟಿ ಇದ್ದು ವಿಸ್ತರಣೆ ಆಗ್ತಾ ಇದೆ. ಈ ಭಾಗದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಅತ್ಯುತ್ತಮವಾಗಿದೆ. ಖಾಸಗಿ ಲೇಔಟ್ಗಳಿಗೆ ಇಲ್ಲಿ ಬೇಗ ಮಾನ್ಯತೆ ಲಭ್ಯವಾಗುತ್ತೆ. ಈ ಭಾಗದಲ್ಲಿ ಚದರ ಅಡಿಗೆ 3,500 ರೂಪಾಯಿ ದರವಿದ್ದು 5 ವರ್ಷಗಳಲ್ಲಿ ಇದು 7,000 ರೂಪಾಯಿ ತಲುಪುವ ಸಾಧ್ಯತೆ ಹೆಚ್ಚಿದೆ. ಅಂದಹಾಗೆ ಹೂಡಿಕೆಗೂ ಮುನ್ನ ಈ ಸಂಗತಿಗಳ ಬಗ್ಗೆ ನಿಮ್ಮ ಗಮನವಿರಲಿ. ಅದೇನಪ್ಪಾ ಅಂದ್ರೆ, ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ. DC ಕನ್ವರ್ಷನ್, BDA ಅಥವಾ BMRDA ಮಾನ್ಯತೆ ಇದೆಯಾ ನೋಡಿ. ಬೆಂಗಳೂರು ಕೇಂದ್ರದಿಂದ 35-40 ಕಿಲೋಮೀಟರ್ ರೇಡಿಯಸ್ನಲ್ಲಿ ಲಭ್ಯವಿರುವ ಇನ್ವೆಸ್ಟ್ಮೆಂಟ್ ಝೋನ್ನಲ್ಲೇ ಹೂಡಿಕೆ ಮಾಡಿ. ಕನೆಕ್ಟಿವಿಟಿ ಇಲ್ಲದ ಝೋನ್ಗಳಲ್ಲಿನ ಪ್ರಾಜೆಕ್ಟ್ ಮೇಲೆ ಹೂಡಿಕೆ ಬೇಡ. ಕನಿಷ್ಠ 5ರಿಂದ 7 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ಪ್ರತಿಫಲ ಹೆಚ್ಚಿರುತ್ತೆ. ಫ್ರಮ್ ಲ್ಯಾಂಡ್ ಲೇಔಟ್ಸ್ ಬದಲು ಸೈಟ್ ಅಭಿವೃದ್ಧಿಯಾಗಿರುವಡೆ ಹೂಡಿಕೆ ಉತ್ತಮವಾಗಿರುತ್ತೆ. ಒಟ್ಟಾರೆ ಹೂಡಿಕೆ ಅಂದರೆ ಕೇವಲ ಜಾಗ ಖರೀದಿ ಅಲ್ಲ, ಅದು ಭವಿಷ್ಯವನ್ನ ಬದಲಾಯಿಸುವ ನಿರ್ಧಾರ. ಹಿಂದೆ ಸೂಕ್ತ ಪ್ರದೇಶದಲ್ಲಿ ಹೂಡಿಕೆ ಮಾಡಿದರೆ ಮುಂದಿನ 5 ವರ್ಷಗಳಲ್ಲಿ ಅದು ಡಬಲ್ ಮಾತ್ರವಲ್ಲ, ಸ್ಟೇಬಲ್ ರಿಟರ್ನ್ ಕೂಡ ನೀಡುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ಅನೇಕ ಹೂಡಿಕೆ ಮಾರ್ಗದರ್ಶನಗಳಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.